ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗೆ ಗ್ರಹಣ. ಬನ್ನೂರು, ಸೋಸಲೆ ಹೋಬಳಿ 44 ಹಳ್ಳಿಗಳಿಗೆ ಶುದ್ಧ ನೀರಿಲ್ಲ. ಉದ್ಘಾಟನೆಗೆ ಯಾಕೆ ಮೀನಾಮೇಷ? ಯಾವಾಗ ಉದ್ಘಾಟನೆ? ಈ ಯೋಜನೆಯ ಅಡಿಯಲ್ಲಿ 6 ವರ್ಷ ಕಳೆದರೂ ಕೂಡ ಉದ್ಘಾಟನೆಯ ಭಾಗ್ಯ ಇಲ್ಲ. ಬರೋಬ್ಬರಿ 44 ಗ್ರಾಮಗಳಿಗೆ ಶುದ್ಧ ಕುಡಿಯುವ ನೀರೇ ಇಲ್ಲ. ಮೈಸೂರು ಜಿಲ್ಲಾಡಳಿತ ಏನ್ ಮಾಡ್ತಾ ಇದೆ? 44 ಗ್ರಾಮಗಳು ಶುದ್ಧ ಕುಡಿಯುವ ನೀರಿಲ್ಲದೆ ತೊಂದರೆಯನ್ನ ಅನುಭವಿಸ್ತಾ ಇದೆ. 6 ವರ್ಷ ಆಗಿದೆ, ಯೋಜನೆಯ ಉದ್ಘಾಟನಾ ಭಾಗ್ಯ ಮಾತ್ರ ಇಲ್ಲ. ಜಿಲ್ಲಾಡಳಿತ ಏನ್ ಮಾಡ್ತಾ ಇದೆ? ಮೈಸೂರು ಜಿಲ್ಲಾಡಳಿತ ಇನ್ನೂ ಕೂಡ ಎಚ್ಚೆತ್ತುಕೊಳ್ತಾ ಇಲ್ಲ. ಯಾಕೆ? ಜನ ಇಷ್ಟೆಲ್ಲ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ರು ಕೂಡ ಕುಡಿಯುವ ನೀರು ಸಿಗ್ತಾ ಇಲ್ಲ. ಶುದ್ಧ ಕುಡಿಯುವ ನೀರು 44 ಗ್ರಾಮಗಳಲ್ಲಿ. ಆದ್ರೆ ಜಿಲ್ಲಾಡಳಿತ ಮಾತ್ರ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನುವ ಹಾಗೆ ಇದೆಯಾ? ಯಾವಾಗ ಉದ್ಘಾಟನೆ ಅನ್ನುವಂತಹ ಪ್ರಶ್ನೆಯನ್ನ ಇಲ್ಲಿ ಕೇಳಬೇಕಾಗಿದೆ. ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಇಷ್ಟೊಂದು ವಿಳಂಬ ಆಗೋದಕ್ಕೆ, ಉದ್ಘಾಟನಾ ಭಾಗ್ಯ ಇನ್ನೂ ಕೂಡ ಸಿಗದೆ ಇರೋದಕ್ಕೆ ಕಾರಣ ಏನು ಅನ್ನುವ ಕಂಪ್ಲೀಟ್ ವರದಿ ಇಲ್ಲಿದೆ. ಇಲ್ಲಿ ಅನಾಹುತ ಆದ್ರೂ ಕೇಳೋರಿಲ್ಲ, ಏನಾದ್ರು ಮಲ್ಡ್ರಾದ್ರೂ ಕೇಳೋರಿಲ್ಲ. ಇನ್ನೂ 10 ವರ್ಷ ಆದ್ರೂ ಇವರು ಕ್ಲಿಯರೇ ಮಾಡೋದಿಲ್ಲ. ಟಿ ನರಸೀಪುರ ತಾಲೂಕಿನ ಬನ್ನೂರು ಹೋಬಳಿಯ ಕೇತುಪುರ ಗ್ರಾಮದಲ್ಲಿ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಕಾಮಗಾರಿ ಮುಗಿದಿದೆ, ಆದ್ರೆ ಉದ್ಘಾಟನೆ ಆಗಿಲ್ಲ. ಬನ್ನೂರು ಹಾಗೂ ಸೋಸಲೆ ಹೋಬಳಿಯ ಸುತ್ತಮುತ್ತಲ 44 ಹಳ್ಳಿಗಳಿಗೆ ಶುದ್ಧ ಕುಡಿಯುವ ನೀರನ್ನ ಕೊಡಬೇಕು ಅಂತ ಅಂದಿನ HC ಮಹದೇವಪ್ಪ ವರ್ಲ್ಡ್ ಬ್ಯಾಂಕ್ನಿಂದ ಹಣ ತಂದು ಈ ಯೋಜನೆಗೆ ಶಂಕುಸ್ಥಾಪನೆ ಮಾಡಿದ್ರು. 2015ರಲ್ಲಿ ಕಾಮಗಾರಿ ಆರಂಭವಾಗಿ 2020ರಲ್ಲಿ ಕಾಮಗಾರಿ ಮುಗಿಯಿತು. ಆದ್ರೆ ಯೋಜನೆಯ ಉದ್ಘಾಟನೆ ಮಾತ್ರ ಮಾಡಿಲ್ಲ. ಸುಮಾರು 22 ಕೋಟಿ ವೆಚ್ಚದಲ್ಲಿ ಕುಡಿಯುವ ನೀರಿನ ಟ್ಯಾಂಕ್, ಪೈಪ್ ಲೈನ್ ಎಲ್ಲವೂ ಆಗಿದೆ. ಆದ್ರೆ ಉದ್ಘಾಟನೆಗೆ ಮೊದಲೇ ಎಲ್ಲವೂ ತುಕ್ಕು ಹಿಡಿತಾ ಇದೆ. ಇದರಿಂದ ಕೇತುಪುರ, ಬೆಟ್ಟಹಳ್ಳಿ, ಬೇವಿನಹಳ್ಳಿ, ಅಟ್ಟಹಳ್ಳಿ, ಕುಳ್ಳನಕೊಪ್ಪಲು, ಕಳ್ಳೀಪುರ ಸೇರಿ 44 ಹಳ್ಳಿಗಳ ಜನಕ್ಕೆ ಸಮರ್ಪಕ ನೀರಿಲ್ಲದಂತಾಗಿದೆ. ಈ ಒಂದು ಸಣ್ಣ ಪ್ರಾಜೆಕ್ಟ್ನ 10 ವರ್ಷ ಬೇಕು, ಇಂದುವರೆಗೂ ಜನರಿಗೆ ನೀರು ತಲುಪಿಲ್ಲ. ಪೈಪ್ ಲೈನ್ ಆಗಿದೆ, ಎಲ್ಲ ನೀರು ಬರುತ್ತೆ, ಇಲ್ಲಿಂದ ಡೆಲಿವರಿ ಆಗ್ತಾ ಇಲ್ಲ. ಡೆಲಿವರಿ ಯಾಕೆ ಆಗ್ತಾ ಇಲ್ಲ ಅನ್ನೋದು ಇನ್ನು ಅವರೇ ಹೇಳ್ಬೇಕು. ಸಂಪೂರ್ಣವಾಗಿ ನಿಯೋಗ ಆಗಿದೆ, 22 ಕೋಟಿಗೆ ಹೆಚ್ಚು ಅನುದಾನ ನಿಯೋಗ ಮಾಡ್ಕೊಂಡಿದ್ದಾರೆ. ಇಲ್ಲಿ ಅನಾಹುತ ಆದ್ರೂ ಕೇಳೋರಿಲ್ಲ, ಏನಾದ್ರು ಮಲ್ಡ್ರಾದ್ರೂ ಕೇಳೋರಿಲ್ಲ, ಇನ್ನೊಂದು ಕಳ್ತನ ಆದ್ರೂ ಕೇಳೋರಿಲ್ಲ, ಆ ಪೈಪ್ ಲೈನ್ ಕಳ್ತನ ಆದ್ರೂ ಕೇಳೋರಿಲ್ಲ. ಒಂದು ಕ್ಯಾಮ್ರಾ ಕೂಡ ಹಾಕಿಲ್ಲ, ಒಂದು ಸಿಬ್ಬಂದಿ ವರ್ಗ ಕೂಡ ಇಲ್ಲ. ಇಷ್ಟು ದೊಡ್ಡ ಮಲ್ಟಿ ವಿಲೇಜ್ ವಾಟರ್ ಟ್ಯಾಂಕಿಗೆ ಸಪ್ಲೈ ಕೊಡ್ತಾವ್ರೆ ಅಂದ್ರೆ ಯಾವುದಾದ್ರೂ ಒಬ್ಬ ಅಧಿಕಾರಿ ಇಲ್ಲಿ ನೇಮಕ ಇದ್ದು, ಸಿಬ್ಬಂದಿ ವರ್ಗ ಇದ್ದು ಅದನ್ನ ಹೇಳೋರು ಕೇಳೋರು ಅನ್ನೋರೇ ಇಲ್ಲ ಅಂದ್ರೆ ಸಂಪೂರ್ಣವಾಗಿ ಇದರ ಅನುದಾನವೆಲ್ಲನೂ ದುರ್ಬಳಕೆ ಮಾಡ್ಕೊಳ್ಳಕ್ಕೆ ಸನ್ನದ್ಧರಾಗಿದ್ದಾರೆ ಅಂತ ನಾನಾದ್ರೂ ಹೇಳಿಕೆ ಬಯಸ್ತೀನಿ. ಇದು ರೆಡಿಯಾಗಿ ಎಲ್ಲ ಕರೆಕ್ಟಾಗಿ ಚೆಕ್ ಮಾಡಿ ಎಲ್ಲ ರೆಡಿಯಾಗಿದೆ. 44 ಹಳ್ಳಿಗೆ ಇದು ನೀರು ಸರಬರಾಜು ಆಗಬೇಕು, ಆಯ್ತಾ? ಇನ್ನೂ ಕೊಟ್ಟಿಲ್ಲ, ಆಯ್ತಾ? ಈಗ ಅವರು ಟೆಂಡರ್ ತಗೊಂಡ್ರು ನೋಡಿ, ಅವ್ರ ಪಾರ್ಟಿ ನಮಗೆ ಸರಿಯಾಗಿ ಗೊತ್ತಿಲ್ಲ ಅವರು, ಆಯ್ತಾ? ಅವ್ರು ಕರೆಸಿ ಕರೆಕ್ಟಾಗಿ ಸಂಘದವರು ಮುಖಾಂತರ ರೈತರ ಸಂಘದವರು ಎಲ್ಲ ಬಂದಿದ್ದಾರೆ. ನಿಂತು ವ್ಯವಹಾರ ಮಾಡ್ಕೊಂಡು ಕುಡಿಗೆ ನೀರು ಕೊಡಿ ತೊಂದರೆ ಆಗಿದೆ. ಲೇಟ್ ಮಾಡಿದ್ರೆ ಅಂದ್ರೆ ಬೇರೆ ಕಾರ್ಯಕ್ರಮ ನಾವು ಹೊಂದ್ಕೋತೀವಿ. ಅವ್ರನ್ನ ಕೇಳ್ತು ಅಂತಂದ್ರೆ ಹಣ ಅಲ್ಲಿ ಚೆಕ್ ಮಾಡ್ತೇವೆ, ಇಲ್ಲಿ ಚೆಕ್ ಮಾಡ್ತೇವೆ, ಬರೀ ಇದನ್ನೇ ಹೇಳ್ತಿದ್ದಾರೆ ಹೊರತು ಇದಿನ್ನು ಪ್ರಾಜೆಕ್ಟ್ ಕ್ಲಿಯರ್ ಮಾಡಿ ಕುಡಿಯೋ ನೀರಿನ ಯೋಜನೆದಾಗ ಕುಡಿಯೋ ನೀರು ಕೊಡ್ತಾ ಇಲ್ಲ. ಯಾಕೆ ಏನು ಅಂತ ಅಂದ್ಬಿಟ್ಟು ನಾವು ಅಲ್ಲಿ ಬರುವಂಥವ್ರನ್ನ ವಿಚಾರಿಸಿ ಇದು ಮಾಡೋಕೆ ಹೋಯ್ತು ಅಂತಂದ್ರೆ ಇದೇನು ಸಣ್ಣ ಪುಟ್ಟದ್ದ ಅಂತಾರೆ. ದುಡ್ಡೇ ತೀರೋಗೋದೇ ಅಲ್ಲಿ ಅಂತಂದ್ಮೇಲೆ ಇದು ಸಣ್ಣ ಪುಟ್ಟದ್ದ ಅಂತಂದ್ಮೇಲೆ ದುಡ್ಡು ತೀರೋದ್ಮೇಲೆ ಇನ್ನೂ ಇವರು ಕ್ಲಿಯರೇ ಮಾಡಿಲ್ಲ ಅಂತಂದ್ಮೇಲೆ ಇವ್ರು ಯಾವಾಗ ಇದನ್ನು ಮಾಡಿಕೊಡೋದು? ಇನ್ನೂ 10 ವರ್ಷ ಆದರೂ ಇವರು ಕ್ಲಿಯರೇ ಮಾಡೋದಿಲ್ಲ ಅನ್ನೋದೈತೆ. ಅದರಿಂದ ದಯವಿಟ್ಟು ಅದನ್ನು ಬೇಗ ಕ್ಲಿಯರ್ ಮಾಡಿ ಏನು 44 ಹಳ್ಳಿ ಕುಡಿಯೋ ನೀರು ಕೊಡಬೇಕು ಅದನ್ನ ಕೊಡಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಇನ್ನು ಈ ಬಗ್ಗೆ ಅಧಿಕಾರಿಗಳನ್ನ ಕೇಳಿದ್ರೆ ಈ ಯೋಜನೆ ಕಾಮಗಾರಿ ಮುಗಿದಿದೆ, ಆದ್ರೆ ಉದ್ಘಾಟನೆ ಆಗಿಲ್ಲ. ಆದ್ರೂ ನಾವು ಈಗಾಗಲೇ ಸುತ್ತಮುತ್ತಲ 20 ಹಳ್ಳಿಗಳಿಗೆ ನೀರು ಕೊಡ್ತಾ ಇದ್ದೇವೆ ಅನ್ನೋ ಮಾಹಿತಿ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಈ ಯೋಜನೆ ಉದ್ಘಾಟನೆ ಆಗಲಿ ಅನ್ನೋದು ನ್ಯೂಸ್ 18 ಕನ್ನಡದ ಆಶಯ. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು.
ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆನಂದ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆದರೆ. ಆನಂದ್, ಕೆಲವು ಕಡೆಗಳಲ್ಲಿ ಕಾಮಗಾರಿಯೇ ಆಗಲ್ಲ, ಆದ್ರೆ ಇಲ್ಲಿ ಕಾಮಗಾರಿ ಆಗಿದೆ 2020ರಲ್ಲಿ. 6 ವರ್ಷ ಆದ್ರೂ ಉದ್ಘಾಟನೆ ಮಾಡೋದಕ್ಕೆ ಇಷ್ಟೊಂದು ಕಷ್ಟನಾ ಇವರಿಗೆ? ನಡೀತಾ ಏನು ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ಬನ್ನೂರು ಹಾಗೂ ಸೋಸ್ಲೆ ಸುತ್ತಮುತ್ತಲಿನ ಸುಮಾರು 47 ಗ್ರಾಮಗಳಿಗೆ ನೀರನ್ನ, ಅದು ಎಸ್ಪೆಷಲಿ ಶುದ್ಧ ಕುಡಿಯುವ ನೀರನ್ನ ಸಪ್ಲೈ ಮಾಡಬೇಕು ಅಂತೇಳಿ 2015ರಲ್ಲಿ ಅಂದಿನ ಸಚಿವರು ಹಾಗೂ ಶಾಸಕರಾಗಿದ್ದಂಥ ಎಸ್ ಸಿ ಮಾದೇವಪ್ಪನವರು ವರ್ಲ್ಡ್ ಬ್ಯಾಂಕ್ನಿಂದ ಸುಮಾರು 22 ಕೋಟಿಯ ಹಣವನ್ನು ತೆಗೆದುಕೊಂಡು ಬಂದು ಕೇತುಪುರದಲ್ಲಿ ಒಂದು ಪ್ರಾಜೆಕ್ಟ್ ಅನ್ನು ನಿರ್ಮಾಣ ಮಾಡಲು ಮುಂದಾಗ್ತಾರೆ. ಅದು ಸುಮಾರು ಏನು ಶುದ್ಧ ಕುಡಿಯುವ ನೀರಿನ ಘಟಕ ಬಹುಗ್ರಾಮಗಳಿಗೆ ಅಂದ್ರೆ 44 ಗ್ರಾಮಗಳಿಗೆ ಶುದ್ಧ ಕುಡಿಯುವ ನೀರನ್ನ ಸಪ್ಲೈ ಮಾಡಬೇಕು ಅನ್ನುವಂಥ ಯೋಜನೆ ಇದಾಗಿತ್ತು. ಆದ್ರೆ 2015ರಲ್ಲಿ ಈ ಕಾಮಗಾರಿ ಪ್ರಾರಂಭ ಆಗುತ್ತೆ. 2020ರಲ್ಲಿ 5 ವರ್ಷಕ್ಕೆ ಕಾಮಗಾರಿ ಮುಕ್ತಾಯ ಆಗುತ್ತೆ. ಆದ್ರೂ ಸಹ ಇನ್ನೂ ಸುತ್ತಮುತ್ತಲಿನ ಹಳ್ಳಿಗಳಿಗೆ ಶುದ್ಧ ಕುಡಿಯುವ ನೀರನ್ನ ತಲುಪಿಸಲಿಕ್ಕೆ ಅಸಾಧ್ಯ ಆಗಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿನೇ ಸೋಮನಾಥ್ಪುರದಿಂದ ಪೈಪ್ಲೈನ್ ಮಾಡುವ ಮುಖಾಂತರ ಕಾವೇರಿ ನೀರನ್ನ ಕೇತುಪುರಕ್ಕೆ ತೆಗೆದುಕೊಂಡು ಬಂದು ಅಲ್ಲಿಂದ ಶುದ್ಧೀಕರಣ ಮಾಡಿ ಅಲ್ಲಿಂದ ನೀರನ್ನು ಕೊಡುವಂತ ಯೋಜನೆ ಇದಾಗಿದೆ. ಆದ್ರೆ ಈಗ 2020ರಲ್ಲಿ ಕಾಮಗಾರಿ ಮುಗ್ದಿದ್ರು ಸಹ 2026ಕ್ಕೆ ಬಂದಿದೆ, ಇನ್ನೂ ಯಾಕೆ ಉದ್ಘಾಟನೆ ಆಗಿಲ್ಲ ಅನ್ನುವಂಥದ್ದು ಇಲ್ಲಿರುವಂತ ಯಕ್ಷ ಪ್ರಶ್ನೆ. ಸುತ್ತಮುತ್ತಲಿನ ಗ್ರಾಮಸ್ಥರಿರ್ಬೋದು, ಸ್ಥಳೀಯರಿರ್ಬೋದು, ರೈತ ಮುಖಂಡರೆಲ್ಲ ಹೇಳ್ತಾ ಇರುವಂತದ್ದು 5 ವರ್ಷವೇ ಈಗಾಗಲೇ ಕಳೆದೋಗಿದೆ, ಅದು ಕಾಮಗಾರಿ ಎಲ್ಲ ಮುಗಿದು ಇನ್ನೂ ಸಹ ನೀರು ತಲುಪಿಸ್ತಾ ಇಲ್ಲ, ಉದ್ಘಾಟನೆ ಮಾಡ್ಲಿಕ್ಕೆ ಯಾಕೆ ವೀಣಾಮೇಶ ಅನ್ನುವಂತ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಿದ್ದು. ಜೊತೆಗೇನೆ ಎಲ್ಲೋ ಒಂದು ಕಡೆ ಇಲ್ಲಿ ಅಕ್ರಮ ಅಂದ್ರೆ ಕಾಮಗಾರಿ ಕಳಪೆ ಮಟ್ಟದ್ದಾಗಿದೆ, ಆದ್ರಿಂದಾಗ್ಲೇ ಇಲ್ಲಿ ಯಾರು ಕೂಡ ಉದ್ಘಾಟನೆಗೆ ಬರ್ತಿಲ್ವಾ ಅಥವಾ ಒಳರಾಜಕೀಯ ಏನಾದ್ರೂ ಆಗ್ತಿದ್ಯಾ ಅನ್ನುವಂತ ಅನುಮಾನವೂ ಸಹ ಮೂಡ್ತಾ ಇದ್ರೆ. ಜೊತೆಗೇನೆ ಸುಮಾರು 44 ಹಳ್ಳಿಗಳಿಗೆ ಶುದ್ಧ ಕುಡಿಯುವ ನೀರನ್ನ ಕೊಡಬೇಕು. ಅಧಿಕಾರಿಗಳು ಕೇಳಿದ್ರೆ ನಾವು ಈಗಾಗಲೇ ಸುಮಾರು 20 ಹಳ್ಳಿಗಳಿಗೆ ನೀರನ್ನ ಕೊಡ್ತಾ ಇದ್ದೀವಿ ಅಂತಾರೆ. ಉದ್ಘಾಟನೆ ಆಗದೆ ನೀರು ಹೇಗೆ ಕೊಡ್ಲಿಕ್ಕೆ ಸಾಧ್ಯ ಅನ್ನುವಂತ ಪ್ರಶ್ನೆಯನ್ನು ಸಹ ಸ್ಥಳೀಯರು ಮಾಡ್ತಾ ಇರುವಂತದ್ದು. ಜೊತೆಗೆ ಈ ಪ್ರಾಜೆಕ್ಟ್ ಉದ್ಘಾಟನೆ ಆದ್ರೆ ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳಿಗೂ ಕೂಡ ಮಾಹಿತಿ ಹೋಗುತ್ತೆ, ಅಲ್ಲಿನ ಸ್ಥಳೀಯ ಗ್ರಾಮ ಪಂಚಾಯತಿಗಳಿಗೆ ಮಾಹಿತಿ ಹೋಗುತ್ತೆ, ಅಲ್ಲಿಂದ ಜನರಿಗೆ ಒಂದಷ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೋದು. ಯಾಕಂತ ಹೇಳಿದ್ರೆ ಸಾಮಾನ್ಯ ಗ್ರಾಮೀಣ ಭಾಗಗಳಲ್ಲಿ ಬೋರ್ವೆಲ್ ನೀರನ್ನ ಕುಡಿತಾರೆ, ತೊಂಬೆ ನೀರುಗಳನ್ನ ಕುಡಿತಾರೆ. ಆದ್ರೆ ಶುದ್ಧ ಕುಡಿಯುವ ನೀರು 22 ಕೋಟಿ ಅಂತಂದ್ರೆ ಈಗಾಗಲೇ ನಿರ್ಮಾಣ ಮಾಡಿದ್ರು, ಯಾಕೆ ಇದನ್ನ ಕೊಡಲು ವಿಳಂಬ ಆಗ್ತಾ ಇದೆ? ಈಗಾಗಲೇ ಮಾದೇವಪ್ಪನವರು ಸಚಿವರಾಗಿದ್ರು, ಈಗ ಶಾಸಕರಾಗಿದ್ದಾರೆ. ಉದ್ಘಾಟನೆ ಮಾಡ್ಲಿಕ್ಕೆ ಏನ್ ಕಷ್ಟ? ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಂಥದ್ದು ಮೈಸೂರು ಭಾಗದಲ್ಲಿ, ಅವರಿಂದ ಉದ್ಘಾಟನೆ ಮಾಡಿಸ್ಬೋದಾಗಿತ್ತಲ್ಲ ಅನ್ನುವಂತ ಪ್ರಶ್ನೆಗಳು ಸಹ ಕಾಡ್ತಾ ಇದೆ. ಜೊತೆಗೆ ಒಂದಷ್ಟು ಏನಾದ್ರೂ 22 ಕೋಟಿ ಕಾಮಗಾರಿಗಳಲ್ಲಿ ಕಳಪೆ ಕಾಮಗಾರಿ ಸಹ ಎದ್ದು ಕಾಣಿಸ್ತಾ ಇರೋದು. ಯಾಕಂತ ಹೇಳಿದ್ರೆ ಅಲ್ಲಿ ಹಾಕಿರುವಂತ ಕಿಟಕಿ ಬಾಕ್ಲುಗಳಿರ್ಬೋದು, ಅವೆಲ್ಲವೂ ಕೂಡ ಈಗಾಗಲೇ ತುಕ್ಕು ಹಿಡಿತಾ ಇದೆ. ಉದ್ಘಾಟನೆಗೂ ಮೊದಲೇ ಇವೆಲ್ಲವೂ ಕೂಡ ತುಕ್ಕು ಹಿಡಿದ್ರೆ ಇನ್ನು ಜನರಿಗೆ ಏನು ಉಪಯೋಗ ಆಗುತ್ತೆ? 22 ಕೋಟಿ ವೆಚ್ಚದಲ್ಲಿ ಮಾಡಿದಂತಹ ಕಾಮಗಾರಿ ಏನು ಪ್ರಯೋಜನ ಸಿಗುತ್ತೆ ಅನ್ನುವಂಥದ್ದು ಸದ್ಯಕ್ಕೆ ಕಾಡ್ತಾ ಇರುವಂತಹ ಪ್ರಶ್ನೆ. ನವಿತಾ, ಓಕೆ, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಕೂಡ ಫಾಲೋ ಅಪ್ ಮಾಡ್ತೀವಿ. ನಮ್ಮ ರಿಪೋರ್ಟರ್ ಅಧಿಕಾರಿಗಳ ಬಳಿ ಕೂಡ ಮಾಹಿತಿ ಇದರ ಬಗ್ಗೆ ಕೇಳಿದ್ದಾರೆ. 20 ಹಳ್ಳಿಗಳಿಗೆ ನೀರನ್ನ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ 44 ಹಳ್ಳಿಗಳಿಗೆ ನೀರನ್ನ ಪೂರೈಸಿ ಉದ್ಘಾಟನೆನೇ ಬೇಡ, ಅಟ್ಲೀಸ್ಟ್ ಸಮಸ್ಯೆಗೆ ಪರಿಹಾರನಾದ್ರೂ ಕೊಡೆ ಅನ್ನೋದು ನ್ಯೂಸ್ 18 ಕನ್ನಡ ಕೇಳಿಕೊಳ್ತಾ ಇರುವಂತದ್ದು. ಈ ಸಮಸ್ಯೆಗೆ ಪರಿಹಾರ ಸಿಗುವವರೆಗೂ ಕೂಡ ನಾವು ಫಾಲೋ ಅಪ್ ಮಾಡ್ತಾನೆ ಇರ್ತೀವಿ.